ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೊಂದು ಮದುವೆ ಇದೆ, ಸೊ ಅಲ್ಲಿಗೆ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ, ಅಂದರೆ ನಮ್ಮ ಅಕ್ಕವರೆಲ್ಲ ಜಾಯ್ನ್ ಆಗ್ತಾರೆ. ಕಾರಲ್ಲಿ ಸಿಗ್ತೀನಿ. 5 ಗಂಟೆಗೆ ಬಾಯ್. ಸರಿ, ಇಂಡಿಯನ್ ವೆಸ್ಟರ್ನ್ ಸ್ಟೈಲ್ ರೆಡಿಯಾಗಿದ್ದಾನೆ ಅವನು ಕೂಡ. ಮದುವೆಗೆ ಹೊರಡ್ತಾ ಇದ್ದೀವಿ. ಹಾಯ್ ಜನ. ಸರಿ ನಿಂತ್ಕೊಳ್ಳೋ. ಜನ ಪ್ಯಾಂಪರ್ಸ್ ಎತ್ಕೊಂಡ. ಖಚಿತ ಚರಿ ಹೋಗ್ಬಾರ್ದು. ಚರಿ ಹಾಗೆ ಮಾಡ್ತಾರಾ? ಪಾಪ ಅಲ್ವಾ, ಅದು ಮಲ್ಗೈತೆ ತಾನೆ. ಬಾ ವಿಡಿಯೋಗೆ ಬರಲೇ ಇಲ್ಲ ಇವನು. ನೋಡಿ, ಪಂಚೆ ಜೊತೆ ಟಿ ಶರ್ಟ್. ಇಂಡೋ ವೆಸ್ಟರ್ನ್ ಸ್ಟೈಲ್ ಅಲ್ವಾ ಜನ? ಒಂದು ಇಂಡೋ ವೆಸ್ಟರ್ನ್ ಸ್ಟೈಲ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು, ಸ್ಟೈಲ್ ಆಗಿರಲಿ ಅಂದ್ಬಿಟ್ಟು ಇಂಡೋ ವೆಸ್ಟರ್ನ್ ಸ್ಟೈಲ್ ಮಾಡಿರೋದು ಜಾನು. ಐಡಿಯಾ ನಂದೆ. ಆಗಲೇ ನಾನು ನಿಮಗೆ ಮದುವೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದೆ ಅಲ್ವಾ. ಯಾರು ಮದುವೆ ಅಂತ ಹೇಳಿದ್ರೆ, ನನ್ನ ತಂಗಿ ಹಸ್ಬೆಂಡ್ ಫ್ರೆಂಡ್ ಅವರು. ಸೊ ನಮಗೂ ಅವ್ರ ಪರಿಚಯ ಇದ್ದಾರೆ, ಫ್ರೆಂಡ್ ಆ್ಯಂಡ್ ಬ್ರದರ್. ಸೊ ಲೈಕ್ ಬ್ರದರ್ ಥರ ಅವರು. ಸೊ ಅವ್ರ ಮದುವೆಗೆ ನಾವು ಹೋಗ್ತಾ ಇರೋದು, ಇನ್ವೈಟ್ ಮಾಡಿದರು. ಹಾಗಾಗಿ ಅವ್ರ ಮದುವೆಗೆ ಹೋಗ್ತಾ ಇದ್ದೀವಿ. ಪಾಪು ಸಾಂಗ್ ಹಾಕ್ಬಿಟ್ಟಿದೆ, ಹಾಗಾಗಿ ವಾಯ್ಸ್ ಓವರ್ ಕೊಡ್ತಿದ್ದೀನಿ. ಮ್ಯೂಟ್ ಮಾಡು ಅಂದರೂ ಮಾಡಿರಲಿಲ್ಲ, ಆಮೇಲೆ ಮಾಡ್ದೆ. ಹಾಗಾಗಿ ನಮ್ಮ ಅಕ್ಕ ಮತ್ತು ನಮ್ಮ ಭಾವ ಅವ್ರ ಮಕ್ಕಳು ಎಲ್ಲ ಬರ್ತಿದ್ದಾರೆ. ಸೊ ಹಾಗಾಗಿ ಅವ್ರನ್ನ ಪಿಕಪ್ ಮಾಡಿಕೊಂಡು ಹಾಗೆ ಹೊರಡ್ತೀವಿ. ತಿಂಡಿ ಏನು ತಿಂದಿಲ್ಲ, ನೋಡೋಣ ಅಂದವೇ. ಆದರೆ ತಿನ್ನೋದು ಟೈಮ್ ಆಗಿಬಿಟ್ರೆ ಮದುವೆ ಮನೆಗೆ ಹೋಗಿ ತಿಂದ್ರಾಯ್ತು. ಅಷ್ಟರಲ್ಲಿ ಮಾಮೂಲಿ ಮದುವೆ ಎಲ್ಲ ದರೆ ಗಿರೆ ಇರುತ್ತೆ. ಅಷ್ಟರಲ್ಲಿ ಹೋದರೆ ನೋಡೋಣ ಹೇಗಾಗುತ್ತೆ ಹಾಗೆ ಮಾಡೋದು. ಸದ್ಯಕ್ಕೆ ಇವಾಗ ಹೊರಡ್ತಾ ಇದ್ದೀವಿ ಮದುವೆಗೆ. ಸರಿ, ಬೇರೆ ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ಲ. ಸಾಂಗು ಅಂತ ಸಾಂಗ್ ಹಾಕೋಕ್ಕೆ ಹೋಗ್ತಾನೆ. ನಾನು ಬೇರೆ ಮಾತಾಡೋಕ್ಕಾಗಲ್ಲ. ರೆಡಿಯಾಗಷ್ಟೇ ಇಷ್ಟೊತ್ತಾಯಿತು. ಸೊ ಹಂಗಾಗಿ ಹೊರಡ್ತಾ ಇದ್ದೆ. ಫಾರ್ ದ ಫಸ್ಟ್ ಟೈಮು ಮದುವೆಗೆ ಸ್ಯಾರಿ ಹಾಕೊಂಡು ಹೋಗ್ತಿದ್ದೀನಿ. ಅಂದರೆ ಹೊರಗಡೆ ಮದುವೆಗೆ ಸ್ಯಾರಿನೇ ಹಾಕೊಂಡು ಹೋಗ್ತಾನೆ ಇರಲಿಲ್ಲ. ಡ್ರೆಸ್ಸೇ ಹಾಕೊಂಡು ಹೋಗ್ತಿದ್ದೆ ಮೊದಲು. ಚೇಂಜ್ ಇರಲಿ ಅಂದ್ಬಿಟ್ಟು ಸ್ಯಾರಿ ಹಾಕೊಂಡು ಹೋಗ್ತಾ ಇದ್ದೀನಿ. ಹೇಗೆ ಕಾಣ್ತಿದೆ ಕಮೆಂಟ್ ಮಾಡಿ. ಆಮೇಲೆ ಈ 3 ಜನನು ಕಲರ್ ಮ್ಯಾಚ್ ಮಾಡಿದ್ದೀವಿ. ಪಿಂಕ್ 3 ಜನ. ಅದಕ್ಕೋಸ್ಕರ ಇವನಿಗೆ ಇಂಡೋ ವೆಸ್ಟರ್ನ್ ಸ್ಟೈಲ್ ಮಾಡಿರೋದಲ್ಲ ಜನ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮ್ಯಾಚ್ ಮಾಡಿ. ಮದುವೆಗೆ ಹೋಗೋಕೆ ಟೈಮ್ ಆಗಿಬಿಡುತ್ತೆ. ಅದಕ್ಕೆ ಇಲ್ಲೇ ತಿಂಡಿ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ನಿಲ್ಸಿದ್ದೀವಿ. ಜನ ತಂದು ಕೊಡುತ್ತೆ ಇಲ್ಲಿಗೆ. ಮಸಾಲೆ ದೋಸೆ ಹೇಳಿದ್ದೀನಿ, ಬಟ್ ಮಸಾಲೆ ದೋಸೆ ಇಲ್ಲ ಅಂದರು. ನೋಡೋಣ ಏನು ಸಿಗುತ್ತೆ ಅದನ್ನೇ ತರಕ್ಕೆ ಹೇಳಿದ್ದೀನಿ. ಅದನ್ನೇ ತಿನ್ಕೊಂಡು ಹೊರಡ್ಬೇಕು ಇವಾಗ. ನಮ್ಮ ಪಾಪುಗೆ ಬೇರೆ ಇನ್ನೂ ಸರಿ ತಿನ್ನಿಸ್ತಿದ್ದಾಳಂತೆ ನಮ್ಮ ಅಕ್ಕ. ಅವಳು ತಿನ್ಸ್ಕೊಂಬರೋಷ್ಟಾಗ ನಾವು ತಿಂಡಿನಾದ್ರು ತಿನ್ಕೊಡ್ಬೋದಲ್ಲ ಅಂತ ಇಲ್ಲಿ ಬಂದ್ವಿ. ಕೇಳ್ತೀವಿ ಅವ್ರಿಗೆ ಏನಾದ್ರು ತಿಂಡಿ ಏನಾದರೂ ಬೇಕಾ ಏನು ಅಂತ. ಇಲ್ಲ ಅವರೇ ಇಲ್ಲೇ ಬಂದು ತಿಂತೀವಿ ಅಂದರೆ ಓಕೆ, ನೋಡೋಣ ಹೇಗಾಗುತ್ತೆ ಹಾಗೆ ಮಾಡಿದ್ರಾಯ್ತು. ಸದ್ಯಕ್ಕೆ ಇವಾಗ ತಿಂಡಿ ತಿನ್ನೋಣ ಅಂತ ನಿಲ್ಸಿದ್ದೀವಿ. ಹೋಗೋಷ್ಟ್ರಲ್ಲಿ ಟೈಮ್ ಆಗಿಬಿಡುತ್ತೆ. ಅವ್ರು ಇನ್ನೂ ರೆಡಿಯಾಗಿ ಬಂದಿಲ್ಲ ಅಲ್ಲ. ಹಾಗಾಗಿ ತಿಂಡಿನಾರು ತಿನ್ಕೊಂಬಿಡೋಣ ಅಂತ ಇಲ್ಲೇ ನಿಲ್ಸಿದ್ವಿ. ಅಂದವೇ ತಿನ್ನೋಣ ಅಂದ್ಕೊಂಡ್ವಿ, ಅಲ್ಲಿ ಬೇರೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ನೋಡೋಣ, ಅವ್ರು ತಿನ್ನಬೇಕು ಅಂದರೆ ಹೇಗಿರು ನಿಲ್ಲಿಸ್ಲೇಬೇಕು. ವೆಯ್ಟ್ ಮಾಡ್ತಾ ಇದ್ದೀವಿ ಅಷ್ಟೇ. ಬಸ್ ಸ್ಟ್ಯಾಂಡ್ ಹತ್ರ ಇದ್ದೀವಿ. ನಾನು ಒಳಗಡೆನೇ ಇದ್ದೀನಿ, ಹೊರಗಡೆ ಏನು ಹೋಗಿಲ್ಲ. ಹಿಂದ್ಗಡೆ ಐತೆ ಕಣಪುಟ್ಟ, ಅಲ್ಲೆತ್ತು ಕೆಳಗಡೆ ಐತೆ ನೋಡು. ಓ ಚೆನ್ನಿ ಅಮ್ಮ ಇಲ್ಲಿ ಹೆಂಗೆ ತೆಗಿತೈತೆ. ಇವನು ಎತ್ಕೊಂಡ್ಬಿಟ್ಟಿದ್ದೀನಿ ಕಣಮ್ಮ ನನ್ನ ಮಗ. ಇಲ್ಲೇ ಅವಳು ಮುಂದ್ಗಡೆ ಸೀಟಿಗೆ ಮಾಡ್ಕೊಬಿಟ್ಟ. ಸರಿ ಹಾಯ್
ಹಾಯ್ ಹಾಯ್ ಅಮ್ಮ ಹಾಯ್ ಹಾಯ್ ಹೇಳು ಮನು ಮನು ಏ ಮನು ಹಾಯ್ ಹೇಳಿ ಹಾಯ್ ಹೇಳಿ ಏ ಬನ್ರು ಹೋಗೋಣ ಆಮೇಲೆ ಕೊಡೋದಂತೆ ಬರೀ ಜಾನ ಒಂದು ಪಂಚೆ ಸರಿಯಾಗಿ ಹಾಕು ಜನ ನೀನೇ ಅಲ್ಲಿ ಬಂದಿದ್ದು ಬಂದ್ರ ರಿಸೆಪ್ಷನ್ ಇಲ್ಲ ಅದೇ ಡ್ರೆಸ್ ಎಲ್ಲ ನಿಂತ್ಕೊಂಡ್ರೆ ನಿಲ್ಲಿಸ್ತಾರೆ ಮುಗಿಗೆ ಅಷ್ಟೇ. ಎಲ್ಲ ಮುಗಿದ್ಮೇಲೆ ಬಂದವ್ರೆ ಅಣ್ಣ, ಪಾತ್ರೆ ತೊಳ್ಸ್ಬಿಟ್ಟು ಕಳಿಸಿ ಅವ್ರ ಕೈಲಿ. ಎಲ್ಲ ಮುಗಿದ್ಮೇಲೆ ಬಂದಿರೋಕ್ಕೆ ಇವ್ರು 2 ಮೀನು ತಗೊಬಂದವ್ರು ನಿಮಗೋಸ್ಕರ. ಕಡೆಯಿಂದ ಬಂದು ನೋಡಿ ಹೊರಗಡೆ ಗಣೇಶ ಇದ್ದಾರೆ, ಹೋಗಬೇಕಾದ್ರೆ ವಿಡಿಯೋ ಮಾಡ್ಕೋಬೇಕಿತ್ತು, ಮರ್ತ್ಕೊಂಡೆ ನಾನು. ಅಲ್ಲಿ ದಾರಿ ಕೂರಿಸಿದ್ರಲ್ಲ, ಅಂದರೆ ಹಾಲೆಲ್ಲ ಬಿಡ್ತಿದ್ರಲ್ಲ, ಅದನ್ನು ಫಸ್ಟ್ ಮುಗಿಸ್ಕೊಂಬಂದ್ಬಿಡೋಣ ಅಂತ ಬಂದು ಗಣೇಶ ಕಣ್ಣಿಗೆ ಕಾಣಿಸ್ತಾ ಸೊ ಹಾಗೆ ಒಂದು ವೀಡಿಯೋನ ತೊಗೊಂಡೆ. ಇವರು ಆಲ್ರೆಡಿ ನನ್ನ ತಂಗಿ ಮತ್ತು ಅವರ ಫ್ಯಾಮಿಲಿ ಅವರೆಲ್ಲರೂ ಆಲ್ರೆಡಿ ಮುಹೂರ್ತಕ್ಕೆಲ್ಲ ಇದ್ದರು, ಊಟಕ್ಕೆ ಹೋಗ್ತಾಯಿದ್ರು. ಬಟ್ ನಾವು ಅದೇ ತಾನೇ ಬಂದ್ವಲ್ಲ, ನಾವು ಬರ್ತೀವಿ, ನಾವು ಮಾತ್ರ ಹೋಗ್ಬೇಕಲ್ಲ ಅಂದ್ಬಿಟ್ಟು ಅವರನ್ನು ಕರ್ಕೊಂಡು ಮತ್ತೆ ದಾರೆ ಹತ್ರ ಹೋಗಿದ್ವಿ. ಹಾಲ ಎತ್ಬಿಟ್ಟು ಅಲ್ಲಿಂದ ಆಮೇಲೆ ಊಟಕ್ಕೆ ಹೋಗೋಣ ಅಂತ ಹೇಳಿ ಅವರನ್ನು ಕರ್ಕೊಬಂದ್ವಿ. ಟೈಮ್ ಆಗೋಯ್ತು, ಈಗಲೇ ಬರೋದು ಅಂತ ಬೇರೆ ಬೈತಾ ಇದ್ರು. ಬಟ್ ಏನು ಮಾಡೋಕ್ಕಾಗಲ್ಲ, ಮಕ್ಕಳಿದ್ದಾರಲ್ವ, ಅವರೆಲ್ಲರೂ ಸಂಭಾಳಿಸ್ಕೊಂಡು ಅವ್ರು ರೆಡಿ ಮಾಡಿಸ್ಕೊಂಡು ಅವ್ರಿಗೆ ತಿನ್ನಿಸ್ಕೊಂಡು ಕರ್ಕೊಂಬರೋಷ್ಟಲ್ಲಿ ಟೈಮ್ ಆಗೋಯ್ತು. ಸೊ ನಾವು ಬೇಗ ಬಂದ್ವಿ, ನಮ್ಮ ಅಕ್ಕ ಸ್ವಲ್ಪ ಲೇಟ್ ಮಾಡಿಬಿಟ್ರು, ಏನು ಮಾಡೋಕ್ಕಾಗುತ್ತೆ ಅಲ್ವಾ. ಹಾಗಾಗಿ ಬಂದಿದ್ದೀವಿ, ಖಾಲಿ ಆಗಿಲ್ಲ. ಇಷ್ಟೊಂದು ಜನ ಒಂದು 10 ಮೆಂಬರ್ಸ್ ಇದ್ದೀವಿ, ಅದಕ್ಕೋಸ್ಕರ ವೆಯ್ಟ್ ಮಾಡ್ಕೊಂಡು ನಿಂತಿದ್ದೀವಿ. ಊಟ ಖಾಲಿ ಆಗಿಲ್ಲ, ಪ್ಲೇಸ್ ಇಲ್ಲ ಅಷ್ಟೇ, ಫುಲ್ ತುಂಬ್ಕೊಂಡಿದ್ದಾರೆ, ಊಟ ಮಾಡ್ತಿದ್ದಾರೆ. ಅದಕ್ಕೆ ಆಯ್ ಬಂಗಾರಿ ಪ್ರೀತಿಗೆ ಮಗನ್ಗೆ ಅವ್ರು ಗಲೀಜೈತೆ ಬರ್ತೆ ಇಲ್ಲಿಗೆ ಬಾ, ಕೆಳಗಡೆಯಿಂದ ಬಾ, ಹಂಗೆ ಒಂದೊಂದು ಚೇರ್ ಎಲ್ಲರಿಗೂ ಈಗ ಬಾ. ಪುಟ್ಟಿ ಒಂದೊಂದು ಚೇರ್ ಹಂಗೆ. ಹ್ಞೂ ನಿನ್ನ ಮಗಳು ನಮ್ಮ ಅಕ್ಕನ ಮಗಳು ಬೇರೆ ಎದ್ದು ಈ ಕಡೆ ಕೂತ್ಕೋಬೇಕು ನಾನು ಅಂತ ಬಂದ್ಬಿಟ್ಲು. ಹಾಗಾಗಿ ಚೇರ್ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ. ಏನಿಲ್ಲ ಒಳಗೆ ಜೊತೆ ಕ್ಲೀನ್ ಮಾಡೋರು ಬರ್ತಾರೆ ಅಂತ ಹೇಳು. ಎಲ್ಲರೂ ಈ ಕಡೆ ಬಿಡಿಯಕ್ಕ ಇಲ್ಲ ನೋಡಿ. ಎಕ್ಸ್ಕ್ಯೂಸ್ ಮೀ, ಏ ಇಲ್ಲ ಊಟಕ್ಕೆ ಬಂದಿದ್ದೀವಿ, ಈಗ ಊಟ ಮಾಡಬೇಕು. ದಾರೆ ಎದ್ಬಿಟ್ಟು ಬಂದ್ವಿ, ನಾವು ಬರೋಷ್ಟರಲ್ಲಿ ತಾಲಿ ಎಲ್ಲ ಕಟ್ಟಾಕ್ಬಿಟ್ಟಿತ್ತು, ಹಾಗಾಗಿ ಊಟಕ್ಕೆ ಬಂದಿದ್ದೀವಿ. ದಾರೆ ಊಟ ಹೇಗಿರ್ತದೆ ಅಂತ, ಏನೇನು ಹಾಕ್ತಾರೆ ಅಂತ ಕ್ಯಾಪ್ಚರ್ ಮಾಡ್ತೀವಿ. ಈ ಥರ ಬಾಳೆ ಸ್ವಲ್ಪ ಊಟನ ಹಾಕ್ತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವ ನೋಡೋದಕ್ಕೇ. ಎಷ್ಟು ಚೆನ್ನಾಗಿ ಬಿಡಿಸ್ಕೊಂಡು ಹೋಗ್ತಾರೆ, ಅದು ನೋಡೋಕ್ಕೇ ಏನೋ ಒಂಥರ ಚೆನ್ನಾಗಿರುತ್ತೆ. ಅದೇ ನಾವೇ ಮನೇಲಿ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ತಿಂದರೆ ಟೇಸ್ಟಿಯಾಗಿರಲ್ಲ. ಇದನ್ನೇ ತಿನ್ನಿ ನಿಮ್ಮ ಮನೇಲಿ ಆ ಥರ ಫೀಲ್ ಬರೋಲ್ಲ. ಬಟ್ ಈ ಥರ ಹೊರಗಡೆ ಹೋದಾಗ ಬಾಳೆ ಎಲೆ ಮೇಲೆ ಅದು ಇಷ್ಟು ಚೆನ್ನಾಗಿ ಎಲ್ಲ ಸ್ವಲ್ಪನೇ ಹಾಕಿರ್ತಾರೆ, ಅದು ನೋಡೋಕ್ಕೂ ಒಂಥರ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಇನ್ನೂ ಟೇಸ್ಟಿಯಾಗಿರುತ್ತೆ.
ಸೊ ಹಾಗಾಗಿ ಅದನ್ನು ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ ನಾನು. ಎಲ್ಲರೂ ಊಟ ಮಾಡೋದಕ್ಕೇನು ಕೂತಿದ್ದೀವಿ. ನಮ್ಮ ಮಗ ಅಂತೂ ನಮ್ಮ ಜೊತೆ ಇಲ್ಲವೇ ಇಲ್ಲ. ಅವನು ಎಲ್ಲೋ ಹೋಗಿ ಕೂತ್ಬಿಟ್ಟವನೆ, ಅವ್ರ ದೊಡ್ಡಪ್ಪನ ಜೊತೆ ಹೋಗಿ ಕೂತವನೆ. ನಮ್ಮ ಜೊತೆ ಅಂತೂ ಅವ್ನು ಬರಲ್ಲ. ಅದನ್ನೇ ಹೇಳ್ತಾಯಿದ್ರು, ನಿಮ್ಮ ಮಗ ಎತ್ಕೊಳ್ಳೋ ಭಾರ ನಿಮಗಂತೂ ಇಲ್ಲ, ನಿಮ್ಮ ಜೊತೆನೇ ಬರಲ್ಲ ಅಂತ. ಹೌದು, ನಾವು ಹೊರಗಡೆ ಹೋಯಿತು ಅಂದರೆ ಅವನು ನಮ್ಮ ಜೊತೆ ಇರಲ್ಲ. ನಮ್ಮ ಜೊತೆ ಯಾರು ಇರ್ತಾರೆ ಅವ್ರ ಜೊತೆ ಆರಾಮಾಗಿ ಹೋಗಿರ್ತಾನೆ. ನಾವು ಎಷ್ಟೇ ಕರೆದ್ರೂ ಬರಲ್ಲ. ಅದು ಒಂದು ಕಡೆ ಖುಷಿನೇ, ಬಟ್ ಒಂದು ಕಡೆ ಬೇಜಾರು, ನಮ್ಮ ಜೊತೆ ಬರಲ್ವಲ್ಲ ಅಂತ. ಬಟ್ ಹೊರಗಡೆ ಬೇರೆ ಯಾರು ಅಲ್ವಲ್ಲ, ನಮ್ಮ ಫ್ಯಾಮಿಲಿ ಆದಾಗ ಏನು ಅನಿಸಲ್ಲ. ಬಟ್ ನಮ್ಮ ಫ್ಯಾಮಿಲಿ ಅಲ್ಲದೆ ಇದ್ದಾಗ ಹೋಗ್ಬಿಟ್ಟಾಗ ಅವನನ್ನು ರಿಟರ್ನ್ ಕರ್ಕೊಳ್ಳೋದಿದೆಯಲ್ಲ, ಆಗ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಯಾವಾಗಲೂ ಹಾಗೆ ಮಾಡ್ತಾನೆ ಅವನು. ನಮ್ಮ ಫ್ಯಾಮಿಲಿಯವ್ರು ಬಿಟ್ಟು ಬೇರೆ ಯಾರಾದರೂ ಆದರೂ ಅವ್ರನ್ನ ಜೊತೆಲೂ ಕೂಡ ಹಾಗೇನೆ ಅವನು. ಫೋಟೋಶೂಟ್ಗೆ ಹೋಗ್ತಾ ಇದ್ದೀವಿ. ಫೋಟೋಶೂಟ್ಗ ಅಲ್ಲ, ಫೋಟೋ ಹೊಡ್ಸ್ಕೊಳಕ್ಕೆ ಹೋಗ್ತಿದ್ದೀವಿ. ನಮ್ಮದು ಶೂಟ್ ಇವಾಗ. ಸರಿ, ಎಷ್ಟು ಪೇಡ್ ನೋಡಿ, ನನಗೆ ಹೊಡಿತಾನೆ, ನನಗೆ ಹೊಡಿತಾವನಮ್ಮ. ಅದೇನು ನಿಮಗೆ ಪ್ರಯೋಜನ ಇಲ್ಲ, ಸಾಕಿರೋದು ನೀನು. ನನಗೆ ಪಪ್ಪ ಬೇಕು, ಅಮ್ಮ ಬೇಡವಂತೆ. ಬೇಕು ಅಂದಿದ್ದು ಅಮ್ಮ ಬೇಕು, ಬರ್ರಿ ಯೋಚನೆ ಮಾಡ್ತಾವನೆ. ನೋಡಿ ಜನ, ಸದ್ಯಕ್ಕೆ ನೀನಾರು ಬೇಕು ಅಂತಲ್ಲ, ಒಂದು ಫೋಟೋಗೆ ಆಯ್ಕಿಲ್ಲ. ಲಕ್ಷ್ಮಿ, ಊಟ ಹೇಗಿತ್ತು? ಹಾಂ, ಚೆನ್ನಾಗಿತ್ತು. ಆಗಿತ್ತಾ ಊಟ? ಹೇಗಿತ್ತು ಜನ? ಊಟ ಚೆನ್ನಾಗಿದೆ. ಬಟ್ಟೆ ತುಂಬ ಊಟ ಮಾಡ್ಕೊಂಡು ಗಿಫ್ಟ್ ಕೊಟ್ಟು ಫೋಟೋ ತೆಗಿಸ್ಕೊಳ್ಳೋಣ ಅಂತ ಬಂದಿದ್ದೀವಿ. ಮನೆ ಮಕ್ಕಳು ನೋಡಿ ಹೆಂಗೆ ಮಾಡ್ತಾರೆ. ಹೇಗಿತ್ತು? ಇಲ್ಲ ನೋಡಿ, ಊಟ ಹೇಗಿತ್ತು? ಸೂಪರ್. ತೋರಿಸು, ಹಿಂಗೆ ಸೂಪರ್ ತೋರಿಸು. ಈಗ ನನ್ನ ಜೊತೆ ಮಾತಾಡ್ತೀವಿ, ಹೋಗುದು, ನನ್ನ ಜೊತೆ ಮಾತಾಡಲ್ಲ. ಅಲ್ಲ, ಸ್ಲಿಪ್ಪರ್ ಹಾಕೋ, ಕಾಲು ಬಡಿ ಎಲ್ಲ ಇದಾಗಲ್ವಾ ಜನ? ಯಾವುದು ಮದುವೆ ಮುಗಿಸ್ಕೊಂಡು ಬಂದ್ವಿ. ಅಣ್ಣ ಬರ್ತಾವ್ರೆ ಅಣ್ಣ. ಇವ್ರ ಕಾಯಿದೆ ಆಯ್ತದೆ. ಬಿಸಾಕು ಕೋಲು, ಕಣ್ಗೇನು ತಿಳ್ಕೊಂಡ್ಯಾ? ಮದುವೆ ಎಲ್ಲ ಮುಗೀತು. ಕಾರಲ್ಲಿ ಬಂದು ಸುಮ್ಮನೆ ಕೂತಿದ್ದೀವಿ. ಇನ್ನೊಂದು ಇಬ್ಬರದು ಊಟ ಆಗಿಲ್ಲ. ಊಟ ಮಾಡ್ಕೊಂಡು ಅವರು ಬರ್ತಾರೆ ನಮ್ಮ ಜೊತೆಲೇ, ಅಂದರೆ ಗಾಡೀಲಿ ಬರ್ತಾರೆ ಅವ್ರು, ನಾವು ಕಾರಲ್ಲಿ ಹೋಗ್ತೀವಿ. ಅವ್ರದ್ದು ಬರ್ತೀವಿ, ವೆಯ್ಟ್ ಮಾಡಿ ಅಂದ್ರಲ್ಲ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಕೂತಿದ್ದೀವಿ. ಮಕ್ಕಳೆಲ್ಲ ವಾಕಿಂಗ್ ಹೊರಟವ್ರೆ ವಾಕ್ ಮಾಡ್ಕೊಂಬರೋದಕ್ಕೆ. ನಾವು ಮಾತ್ರ ಕಾರಲ್ಲಿ ಕೂತಿದ್ವಿ. ಸಿಕ್ಕಾಪಟ್ಟೆ ಬಿಸಿಲು ಅಂದರೆ ಬಿಸಿಲು. ಮನೇಲಿದ್ದಾಗ ಬಿಸಿಲೇ ಇರಲ್ಲ, ಹೊರಗಡೆ ಬಂದಾಗ ಸಿಕ್ಕಾಪಟ್ಟೆ ಬಿಸಿಲು. ನಾವು ಬರೋ ಅಷ್ಟರಲ್ಲಿ ಆಗಲೇ ಮದುವೆ ಅಂದರೆ ತಾಳಿ ಎಲ್ಲ ಕಟ್ಟಾಗಿ ಧಾರೆ ನಡೀತಾ ಇತ್ತು. ಧಾರೆ ಮುಗಿಸ್ಕೊಂಡು ಊಟಕ್ಕೆ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ. ಆಮೇಲೆ ಅರಿಶಿನ ಕುಂಕುಮ ಎಲ್ಲ ಕೊಟ್ಟರು, ತಗೊಂಡು ಎಲ್ಲರೂ ಮಾತಾಡ್ಸ್ಕೊಂಡು ಬಂದು ಕೂತಿದ್ದೀವಿ. ನೆರಳಿಗೆ ಹಾಕ್ಕೊಂಡು. ಫುಲ್ಲು ಬಿಸಿಲು ಅಂದರೆ ಬಿಸಿಲು. ಅವ್ರು ಬಂದಮೇಲೆ ಹೊರಡಬೇಕು. ಮಲ್ಲಿ ತನಕ ಇಲ್ಲೇ ಕೂತಿರ್ತೀವಿ. ನಮ್ಮ ಫ್ಯಾಮಿಲಿ ಫಂಕ್ಷನ್ಸ್ಗೆ ಬಿಟ್ಟರೆ ಸ್ಯಾರಿ ಹಾಕ್ಕೊಂಡು ಇದೇ ಫಸ್ಟು ಮದುವೆಗೆ ಬಂದಿರೋದು ನಾನು. ಯಾರ ಮದುವೆಗೂ ನಾನು ಸ್ಯಾರಿನೇ ಹಾಕ್ಕೊಂಡೋಗಿಲ್ಲ. ಫಸ್ಟ್ ಟೈಮ್ ಸ್ಯಾರಿ ಹಾಕ್ಕೊಂಡು ಬಂದಿರೋದು. ಬೇರೆ ಬಂದ್ಬಿಡ್ತು ಇಲ್ಲಿಗೇನೆ. ಅದಕ್ಕೆ ಎಲ್ಲರೂ ನಮ್ಮನೆ ಮದುವೆಗಳೆಲ್ಲ ಹಾಕೋ ಬಂದಿದ್ಯಾ ಫಸ್ಟ್ ಟೈಮ್ ಅಂತ ಹೇಳ್ತಾಯಿದ್ರು. ನಾನು ಡ್ರೆಸ್ ಎಲ್ಲ ಕಡೆ ಹಾಕೊಂಡು ಹೋಗ್ತಿದ್ನಲ್ಲ, ಸುಮ್ಮನೇನು ಹಾಕೊಂಡು ಹೋಗಿರೋ ಡ್ರೆಸ್ನೇ ಹಾಕೊಂಡು ಹೋಗೋದು ಅಂದ್ಬಿಟ್ಟು ಸ್ಯಾರಿ ಹಾಕೊಂಡ್ಬಂದೆ. ಸ್ಯಾರಿ ಬೇಜಾನೈತೆ ನನ್ನ ಹತ್ರ. ವರ್ಷಕ್ಕೊಂದು ಸ್ಯಾರಿ ಅಷ್ಟೇ ನನ್ನ ಸ್ಯಾರಿ ವೇರ್ ಮಾಡೋದು, ಅದು ನಮ್ಮೂರ ಹಬ್ಬದಲ್ಲಿ. ಅದು ವೇರ್ ಮಾಡಿದ್ರೆ, ಇಲ್ಲಾಂದರೆ ಇಲ್ಲ. ಸ್ಯಾರಿಗಳು ತುಂಬ ಐತೆ, ಅದೊಂದು ವಿಡಿಯೋ ಮಾಡ್ತೀನಿ ಯಾವಾಗಲಾದ್ರೂ ಟೈಮ್ ಸಿಗಲಿ. ಅದಕ್ಕೆ ಸ್ಯಾರಿ ಹಾಕೊಂಡ್ಬಂದಿದ್ದೀನಿ. ಮಣ್ಣು ಇತ್ತವ್ರೆ ಎತ್ಕೊಂಡು
ಏ ಬನ್ನಿ ಇಲ್ಲಿಗೆ. ಕಾರ್ ಬಂತು, ಇಲ್ಲಿಗೆ ಬರುತ್ತೇನೋ ಅಂದ್ಬಿಟ್ಟು ಡೋರ್ ಓಪನ್ ಮಾಡ್ಕೊಂಡು ಕೂತಿದ್ದೆ, ಬಿಸಿಲಲ್ವಾ ಅದಕ್ಕೋಸ್ಕರ. ಅವ್ರು ಆ ಕಡೆನೇ ಹೊರಟೋದ್ರು. ಇದು ನೋಡಿ ನಮ್ಮನೆ ಪುಟ್ಟ ಲಕ್ಷ್ಮಿ. ಈ ಪುಟ್ಟ ಲಕ್ಷ್ಮಿ ಅವ್ರ ಅಮ್ಮ ಇದ್ದರೆ ಯಾರ ಹತ್ರನೂ ಬರಲ್ಲ. ನಮ್ಮನೆ ಈ ಪುಟ್ಟ ಲಕ್ಷ್ಮಿದು ಅಲ್ಲಮ್ಮ, ಬಂಗಾರ ಲಕ್ಷ್ಮಿ, ಪುಟ್ಟ ಲಕ್ಷ್ಮಿ. ಇದು ಪುಟ್ಟ ಲಕ್ಷ್ಮಿ. ಅವ್ರ ಅಮ್ಮ ಇಲ್ಲ, ಹೋಗೋರೆ, ಅದಕ್ಕೆ ನನ್ನ ಹತ್ರ ಬಂದವಳೆ. ಅವ್ರ ಅಮ್ಮ ನೋಡಿದ್ರೆ ಮಾತ್ರ ಯಾರ ಹತ್ರನೂ ಹೋಗಲ್ಲ, ಅವ್ರ ಅಮ್ಮನೇ ಬೇಕು ಅವಳಿಗೆ. ಅವ್ರ ಅಮ್ಮ ಇದ್ರೆ ಯಾರ ಹತ್ರನೂ ಬರಲ್ಲ ಇವಳು. ಇಷ್ಟೊತ್ತು ಇವತ್ತೇ ಎತ್ಕೊಂಡಿರೋದು ನಾನು ಇವಳನ್ನ. ಜಾನು, ಪುಟ್ಟಲಕ್ಷ್ಮಿನ ಇವತ್ತೇ ಇಷ್ಟೊತ್ತು ಎತ್ಕೊಂಡಿರೋದು. ತಗೋಬಾ. ಅವು ಇಬ್ರು ಹುಷಾರ ಕರ್ಕೊಂಡೋಗಿ, ಅವ್ರಿಬ್ರು ಹುಷಾರು. ಪುಟ್ಟಲಕ್ಷ್ಮಿ, ನಾವಿಬ್ಬರೇ ಕಾರಲ್ಲಿ ಕೂತಿದ್ದೀವಿ. ಮಜ್ಜಿಗೆ ಬೇಕಾ ಅಂತ ಜಾನು, ಬಿಸಿಲಲ್ವಾ ಅದಕ್ಕೆ ನೀರು ಜಾಸ್ತಿ ಕುಡ್ದಿಲ್ಲ, ತಗೋಬನ್ನಿ ಅಂತ ಹೇಳಿದ್ದೀನಿ. ತುಟಿ ನೋಡಿ ಇಷ್ಟೊಂದು ಇದಾಗ್ಬಿಟ್ಟೈತೆ ಚಳಿ. ನಮ್ಮನೇಲಂತೂ ಸಿಕ್ಕಾಪಟ್ಟೆ ಚಳಿ ಆಗ್ತೈತೆ, ಅದು ಬೆಳಗ್ಗೆ ಟೈಮ್ ಅಂತೂ ಸಿಕ್ಕಾಪಟ್ಟೆ ಚಳಿ ಆಗುತ್ತೆ. ಮತ್ತು ನಿಮ್ಮ ಹತ್ರ ಇನ್ನೊಂದು ವಿಷಯ ಶೇರ್ ಮಾಡ್ಕೊಳ್ಬೇಕು. ಏನಂತ ಹೇಳಿದ್ರೆ, ನಾವು ಫೋಟೋ ತೆಗೆಸ್ಕೊಳಕ್ಕೆ ಹೋಗಿದ್ವಲ್ವ ಮದುವೆ ಹುಡುಗ ಮತ್ತು ಹುಡುಗಿ ಜೊತೆ ನಮ್ಮ ಫ್ಯಾಮಿಲಿ ಎಲ್ಲ. ಆ ಟೈಮಲ್ಲಿ ಫೋಟೋ ಎಲ್ಲ ತೆಗೆಸ್ಕೊಂಡಾಯಿತು. ಗಿಫ್ಟ್ನ ಜಾನು ಹಿಂದೆ ಇಟ್ಟಿದ್ರು, ಅದನ್ನು ಎತ್ಕೊಳ್ಳೋಕ್ಕೆ ಅಂತ ಬಗ್ಗಿದ್ರು. ಆ ಟೈಮಲ್ಲಿ ಜಾನಿಗೆ ಒಂದು ಗೋಲ್ಡ್ ರಿಂಗ್ ಸಿಕ್ತು. ಆ ಗೋಲ್ಡ್ ರಿಂಗ್ನ ಸಿಕ್ಕಿದ್ದೆ ನಂಗೆ ತೋರಿಸಿದ್ರು. ಪುಟ ಇಲ್ಲಿ ನೋಡು ನನಗೆ ರಿಂಗ್ ಸಿಕ್ತು ಅಂದ್ಬಿಟ್ಟು ಕೊಟ್ಟರು. ಅವರು ಚಿನ್ನದ್ದು ಏನು ಏನು ಹೇಳಿಲ್ಲ, ನಾನು ಸಿಕ್ತು ಅಂತ ಕೊಟ್ಟರು. ನಾನು ಇಸ್ಕೊಂಡೆ, ನೋಡಿದೆ, ಅದು ಗೋಲ್ಡ್ ರಿಂಗ್ಗೆ ಹೊಸ ರಿಂಗು ಹತ್ತತ್ರ 1 ಲ್ಯಾಕ್ ಬೆಲೆ ಬಾಳುತ್ತೆ. ಒಂದು 80,000 ಆದರೂ ಆಗ್ಬೋದೇನೋ. ಆ ರಿಂಗ್ ಸಿಕ್ತು. ನೋಡಿದೆ ನಾನು, ಇದು ಯಾರ್ದು ಇರ್ಬೋದು ಅಂದ್ಕೊಂಡು ಒಂದು ಸೆಕೆಂಡ್ ಸುಮ್ಮನೆ ನೋಡಿದೆ ಆ ರಿಂಗ್ನ. ಆಮೇಲೆ ನಾನು ಹುಡುಗನ್ನೇ ಕೇಳಬೇಕು ಅನ್ನಿಸ್ತು, ಮದುವೆ ಹುಡುಗನ. ಅಣ್ಣ ಇದು ರಿಂಗು ನಿಮ್ದಾ ಅಂತಲೇ ಕೇಳಿದೆ ನಾನು ಅವ್ರನ್ನ. ಯಾರ್ದು ಅಂತ ಕೇಳಲಿಲ್ಲ, ನಿಮ್ದ ಅಂದೆ. ಅವರು ಹೂನಮ್ಮ ನಂದೇ ಅಂದರು. ನಿಜ ಹೇಳಿ ಅಂದೆ. ಹೂನಮ್ಮ ನೋಡು ನಂದೇ ಅಂದರು. ನನಗೇನು ಗೊತ್ತಾ ಅವ್ರದ್ದೇ ಅಲ್ವಾ ಅಂತ ಗೊತ್ತಿಲ್ಲ. ಆಮೇಲೆ ತೋರಿಸಿದ್ರು ಕೈ, ಸರಿ ತಗೊಳ್ಳಿ ಅಲ್ಲಿ ಬಿದ್ದಿತ್ತು ಅಂದ್ಬಿಟ್ಟು ನಾನು ಅಣ್ಣಂಗೆ ಕೊಟ್ಟೆ. ಅಣ್ಣ ಹಾಕಿಸ್ಕೊಂಡ್ರು. ಅದು ನೋಡ್ಬಿಟ್ಟು ನನ್ನ ತಂಗಿಯವ್ರ ಹಸ್ಬೆಂಡು, ನನ್ನ ಮದುವೆಗೆ ಕೊಟ್ಟಿಲ್ಲ ಗೋಲ್ಡ್ ರಿಂಗು, ಇವನು ಕೊಡ್ತಿದ್ಯಾ ಅಂತ ನಗ್ತಾಯಿದ್ರು. ಅದಕ್ಕೆ ಇಲ್ಲ ರಿಂಗು ಬಿದ್ದೋಗಿತ್ತು, ಸಿಕ್ಕಿತ್ತು, ನಿಮ್ದ ಅಂದೆ. ಹ್ಞೂ ಅಂದರು. ಅದಕ್ಕೆ ಅವ್ರಿಗೆ ಆಗ್ತಾಯಿದ್ದೀನಿ ಅಂದೆ. ಹೌದಾ, ನೀಟಾಗಿ ಇಟ್ಕೊಳಕ್ಕಿಲ್ವ ಅಂತ ಅವರು ಬೈದ್ಬಿಟ್ಟು ಅವ್ರು ಮತ್ತೆ ಲೂಸ್ ಆಗಿರೋ ಲಾಸ್ಟ್ ಬೆರಳಿಗೆ ಹಾಕ್ತಿದ್ದಾರೆ. ಮತ್ತೆ ಬಿದ್ದೋದ್ರೆ ಏನು ಮಾಡ್ತೀಯ ಅಂತ ಬೈದ್ಬಿಟ್ಟು ಅವ್ರು ಬೇರೆ ಬೆರಳಿಗೆ ಆ ರಿಂಗ್ನ ಹಾಕಿದ್ರು. ಸೊ ಈ ಥರ ಆಯಿತು. ಅದು ಹೊರಗಡೆ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಸಿಕ್ಕಿರೋ ನಾವೇನಾದರೂ ಕೇಳ್ತಿದ್ವಾ? ಇಲ್ಲ ಅಲ್ಲ. ಅಲ್ಲಿ ಒಂದು ಸಮಾರಂಭ ನಡೀತಿದೆ, ಅಲ್ಲೇ ಬಿದ್ದಿದೆ ಅಂದರೆ ಅಟ್ಲೀಸ್ಟ್ ಅವ್ರದ್ದೇ ಇರುತ್ತೆ. ಕಳ್ಕೊಂಡವ್ರಿಗೆ ಬಹಳ ಬೇಜಾರಾಗುತ್ತೆ. ನಾನೇ ಒಂದು 50 ರೂಪಾಯಿ 100 ರೂಪಾಯಿ ಕಳ್ಕೊಂಡಾಗ ಅಯ್ಯೋ ಬಿಳಿಸ್ಬಿಟ್ಟೆ ಅನ್ನೋ ಫೀಲಿಂಗು ನನಗೆ ತುಂಬ ಅನಿಸಿದೆ. ಇನ್ನು ಈ ರೇಟಲ್ಲಿ ಚಿನ್ನದ್ದು ಉಂಗುರ ಬಿದ್ದೋದ್ರೆ ಪಾಪ ಅವ್ರಿಗೆ ಇನ್ನೆಷ್ಟು ಬೇಜಾರಾಗಿರ್ಬೇಡಲ್ಲ. ಆಮೇಲೆ ನಾನು ಕೊಟ್ಟ ಮೇಲೆ ಅವ್ರಿಗೆ ಖುಷಿ ಆಯಿತು. ಎಷ್ಟು ಖುಷಿ ಆಯಿತು ಏನೋ ಗೊತ್ತಿಲ್ಲ, ಮದುವೆ ಬ್ಯುಸಿಲಿದ್ರು. ನನಗಂತೂ ಖುಷಿ ಆಯಿತು, ಅವ್ರದ್ದು ಎಲ್ಲ ಕೊಟ್ಟೆ ಅಂದ್ಬಿಟ್ಟು. ಸೊ ಈ ಥರ ನಮಗೆ ಒಂದು ಗೋಲ್ಡ್ ರಿಂಗ್ ಸಿಕ್ಕಿತ್ತು. ಖುಷಿ ವಿಷಯ ಅಲ್ಲ. ಅದನ್ನು ನೋಡಿಬಿಟ್ಟು ಎಲ್ಲರೂ ನೀನಾಗಿದ್ದಕ್ಕೆ ಕೊಟ್ರಿ, ಬೇರೆಯವರಾಗಿದ್ದರೆ ಕೊಡ್ತೀರಾ, ಇಟ್ಕೊತಿದ್ರು ಅಂತ ತುಂಬ ಅದನ್ನೇ ಹೇಳ್ತಾಯಿದ್ರು. ನೀವಾಗಿದ್ದಕ್ಕೆ ಕೊಟ್ಟಿದ್ಯಾ, ನೀನಾಗಿದ್ದಕ್ಕೆ ಕೊಟ್ಟಿದ್ಯಾ, ಬೇರೆಯವ್ರು ಯಾರೇ ಆಗಿದ್ದರೂ ಕೊಡ್ತಿರಲಿಲ್ಲ, ಇಟ್ಕೊತಿದ್ರು. ಅದು ಈಗಿನ ಗೋಲ್ಡ್ ರೇಟಲ್ಲಿ ಸಾಧ್ಯನೇ ಇಲ್ಲ ಅಂತ ಹೇಳ್ತಾಯಿದ್ರು. ಇದೊಂದು ಖುಷಿ ವಿಷಯ ಅಂತ ಹೇಳ್ಬೋದು. ಶೇರ್ ಮಾಡಿಕೊಂಡೆ. ಅದನ್ನೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಫೋಟೋಗೆ ನಿಂತಿದ್ವಲ್ಲ, ಹಾಗಾಗಿ. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೀವು ನೋಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಇವ್ರ ಜೊತೆ ಸ್ವಲ್ಪ ಹೊತ್ತು ಹಾಗೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಇವ್ರು ಎಷ್ಟು ಗಂಟೆಗೆ ಬರ್ತಾರೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಅಲ್ಲಿ ತನಕ ನಾವು ಇಬ್ಬರೇ ಇರ್ತೀವಿ.